ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಲಕ್ಷ್ಮಿ ರಿಸೆಪ್ಷನ್ನ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ದಾರೋ ಏನೋ. ನಮ್ಮ ಲಕ್ಷ್ಮಿಗೆ ಎಷ್ಟು ಬೆಲೆ ಬಾಳೋ ಸೀರೆ ಕೊಡಿಸಿರ್ಬೋದು. ಅವಳ ಮೈ ಮೇಲೆ ಎಷ್ಟು KG ಒಡವೆ ಚಿನ್ನ ಮಾಡಿಸಾಕಿರ್ತಾರೋ ಏನೋ. ರಿಸೆಪ್ಷನ್ನ ಮನೆಯಲ್ಲಿ ಮಾಡ್ತಾರೋ ಅಥವಾ ಛತ್ರದಲ್ಲಿ ಮಾಡ್ತಾರೋ, ಎಲ್ಲಾದರೂ ಮಾಡಲಿ, ಒಟ್ಟಿನಲ್ಲಿ ತುಂಬ ಚೆನ್ನಾಗೇ ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಮುಖ್ಯವಾದದ್ದನ್ನೇ ನಾನು ಮರಿಬಾರ್ದಪ್ಪ. ನಮ್ಮ ಜೀವನಕ್ಕೆ ಎಷ್ಟೆಷ್ಟು ಬೇಕು, ಏನೇನು ಬೇಕು, ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಮೊದಲೇ ಎಲ್ಲ ಲೆಕ್ಕ ಹಾಕಿಟ್ಕೊಂಡಿರ್ಬೇಕು. ಆಮೇಲೆ ಅವಳ ಹತ್ರ ಮಾತಾಡುವಾಗ ಏನಾದರೂ ಒಂದು ಲೆಕ್ಕ ತಪ್ಪೋದ್ರೂ ಎಲ್ಲ ತಲೆ ಕೆಳಗಾಗ್ಬಿಡುತ್ತೆ. ಹಾಂ, ಈಗ ಮದುವೆ ಖರ್ಚಂತ ಮಾಡಿರೋ ದುಡ್ಡನ್ನು ಕೇಳೋದು ಚೆನ್ನಾಗಿರಲ್ಲ. ಆದರೆ ಒಡವೆ ಅಡ ಇಟ್ಟಿರೋದನ್ನು ಬಿಡಿಸ್ಕೊಳ್ಳೋದು ಮುಖ್ಯ. ಹೌದು, ಒಡವೆ ಅಡ ಇಟ್ಟಿರೋ ದುಡ್ಡು 1.5 ಲಕ್ಷ ಆಗುತ್ತೆ. ಆಮೇಲೆ ಮೇಘ್ನನ್ ಕಾಲೇಜು, ಬುಕ್ಸು, ಫೀಸು, ಗಿಫ್ಟು ಅಂತೆಲ್ಲ ಅದೊಂದು 2 ಲಕ್ಷ ಆಗುತ್ತೆ. ಇನ್ನು ಶ್ಯಾಮ್ಗೆ ಅವನು ಇವಳಿಗಿನ ಜಾಸ್ತಿ ಖರ್ಚು ಮಾಡಿಸ್ತಾನೆ, ಅವನಿಗೆ 3 ಲಕ್ಷ. ಆಮೇಲೆ ಶ್ಯಾಮ್ ಓದೋದು ಮುಗಿಸಿ ಕೈಗೆ ಬರೋ ಅಷ್ಟೊತ್ತಿಗೆ ಮೇಘ್ನನ್ ಮದುವೆ ಖರ್ಚು, ಅದೆಲ್ಲ ಸೇರಿದ್ರೆ ಇನ್ನೊಂದು 5 ವರ್ಷಕ್ಕೆ 15 ಲಕ್ಷನಾದರೂ ಬೇಕಾಗುತ್ತೆ. ಹೌದು ನೋಡಮ್ಮ ಲಕ್ಷ್ಮಿ, ಇಷ್ಟಿಷ್ಟಿದೆ ಲೆಕ್ಕ ಅಂತ ಅವಳಿಗೆ ಹೇಳಿಬಿಟ್ಟು ಎಷ್ಟು ಕಾಲಕ್ಕೂ ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡು ಹೋಗು ಅಂತ ಕೇಳಿಬಿಡ್ಬೇಕು. ಏನೇ ಒಬ್ಬೊಬ್ಬಳೆ ನಿಂತ್ಕೊಂಡು ಮಾತಾಡ್ತಿದ್ಯಾ? ಏನಿಲ್ಲ ರೀ, ಬೆಂಗಳೂರಿಗೆ ಹೋಗೋಕ್ಕೆ ಬಸ್ಸಲ್ಲಿ ಹೋಗೋದಾ ಅಥವಾ ಗಾಡಿ ಮಾಡ್ಕೊಂಡು ಹೋಗೋದಾ ಅಂತ ಯೋಚನೆ ಮಾಡ್ತಿದ್ದೆ. ಯಜಮಾನ್ರು ಗಾಡಿ ಕಳಿಸ್ತೀನಿ ಅಂತ ಹೇಳಿದಾರೆ ಕಣೆ. ಎಷ್ಟಾದರೂ ದೊಡ್ಡ ಮನೆಯವರಲ್ವಾ. ಆದರೆ ನಂಗೆ ಯಾಕೋ ಒಳಗನೆ ಭಯ ಆಗ್ತಿದೆ. ಭಯನಾ? ಯಾಕೆ ರೀ? ನಾವು ಮದುವೆ ಮಾಡಿಸ್ತಿದ್ದೀವಿ ಅಂದರೆ ಭಯ ಪಡಬೇಕು, ಆದರೆ ನಾವು ಹೋಗ್ತಿರೋದು ರಿಸೆಪ್ಷನ್ಗಲ್ವಾ. ಅದಲ್ಲ ಕಣೆ, ಅವತ್ತು ಮದುವೆ ದಿನ ಲಕ್ಷ್ಮಿ ನಮ್ಮ ಜೊತೆ ಮಾತಾಡಬೇಕು ಅಂತ ಬಂದಿದ್ಲಂತೆ. ಅದೇ ನೀನು ಅವಳು ನಿನ್ನ ಮಗಳಲ್ಲ ಅಂತ ಹೇಳಿದ್ಯಲ್ಲ, ಆ ಹೊತ್ತಿನಲ್ಲಿ ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಸಂಜೀವ್ ಅವತ್ತೇ ಹೇಳಿದ್ನಲ್ಲೇ. ಇಲ್ಲ ಚಿಕ್ಕಮ್ಮ, ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಬಂದ್ಲು. ಆಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ, ಕಲ್ಲಿನ ತರ ಬಂದು ಹಸಿ ಮನೆ ಮೇಲೆ ಕೂತ್ಕೊಂಡ್ಬಿಟ್ಲು. ಲಕ್ಷ್ಮಿಗೆ ಬುದ್ಧಿ ಬಂದಾಗ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನು ನಿನ್ನ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ನಾವು ಮಾತಾಡಿರೋದೇನಾದರೂ ಲಕ್ಷ್ಮಿ ಕೇಳಿಸ್ಕೊಂಡ್ಲ ಅಂತ. ರೀ, ಹಾಗೆಲ್ಲ ಏನೂ ಆಗಿರಲ್ಲ. ನನಗೂ ಆ ಥರ ಮಾತಾಡಿದ್ದಕ್ಕೆ ಬೇಜಾರಿದೆ. ಈ ಹಾಳಾದ ಬಾಯಲ್ಲಿ ಅವತ್ತೇ ಆ ಮಾತು ಯಾಕೆ ಬಂತೋ ನನಗೂ ಗೊತ್ತಿಲ್ಲ. ಆದರೆ ನಮ್ಮ ಲಕ್ಷ್ಮಿ ಅದನ್ನೆಲ್ಲ ಕೇಳಿಸ್ಕೊಂಡಿರಲ್ಲ. ಯಾಕಂದ್ರೆ ನಾವು ಫೋನ್ ಮಾಡಿದಾಗ ಅವಳು ನಮ್ಮ ಜೊತೆ ನಗ್ತಾ ಮಾತಾಡ್ಲಿಲ್ವಾ. ನಮ್ಮ ಲಕ್ಷ್ಮಿ ಹಾಗೆಲ್ಲ ಮುಚ್ಚುಮರೆ ಮಾಡೋಳಲ್ಲ. ಏನೇ ಇದ್ರು ಪಟ್ ಅಂತ ಹೇಳ್ಬಿಡ್ತಾಳೆ. ನೀವು ಸುಮ್ಮನೆ ಯೋಚನೆ ಮಾಡಬೇಡಿ. ಎಲ್ಲ ಗೊತ್ತಿದ್ದು ನೋವನ್ನ ನುಂಗ್ಕೊಂಡು ನಗ್ತಾ ಇದ್ದಾಳೇನೋ ಅನ್ನೋ ಅನುಮಾನ ನನಗೆ. ಸದಾಶಿವಂಗೆ ಅದೇ ಧ್ಯಾನ ಅನ್ನೋ ಹಾಗೆ ನಿಮ್ಗೆ ಯಾವಾಗಲೂ ಅನುಮಾನ, ಚಿಂತೆ ಇರುತ್ತೆ. ರೀ, ನೀವೊಂದು ಕೆಲಸ ಮಾಡಿ, ನಿಮ್ಮ ಹೆಸರಲ್ಲಿ ಪೂಜೆನೋ ಹೋಮನೋ ಮಾಡಿಸ್ಕೊಳ್ಳಿ, ಹಾಗೆಲ್ಲ ಸರಿ ಹೋಗುತ್ತೆ. ಅಲ್ಲ, ಈ ತಾತ ಯಾಕೆ ಯಾವಾಗಲೂ ಈ ಥರ ಆಡೋದು? ಅವ್ರಿಗೆ ನಾವು ಮೊಮ್ಮಕ್ಕಳು ಅಥವಾ ಪಪೆಟ್ಸ? ಇಷ್ಟ ಬಂದ ಹಾಗೆ ಆಟ ಆಡಿಸ್ತಾರಲ್ಲ. ಒಂದಿನ ಮದುವೆ ಮಾಡ್ತಾರೆ, ಇನ್ನೊಂದಿನ ರಿಸೆಪ್ಷನ್ ಅಂತೆ. ನಮ್ಗಿಷ್ಟ ಇದೆಯೋ ಇಲ್ವೋ ಅಂತ ಒಂದ್ಸಲ ಕೂಡ ಕೇಳಲ್ಲ. ನಿಮ್ಮ ತಾತ ಬೇರೆಯವ್ರ ಜೀವನದಲ್ಲಿ ಆಟ ಆಡೋದನ್ನ ನನ್ನ ಕಾಲದಲ್ಲೇ ನಿಲ್ಲಿಸ್ಬಿಟ್ರು ಅಂತ ನಾನು ಅಂದ್ಕೊಂಡೆ. ಆದರೆ ಈಗ ಮೊಮ್ಮಕ್ಕಳು ಜೀವನದಲ್ಲೂ ತಮ್ಮದೇ ನಿರ್ಧಾರ ನಡಿಬೇಕು ಅನ್ನೋ ಹಠ ಅವ್ರಿಗಿನ್ನೂ ಹೋಗಿಲ್ಲ. ಆ ರಾಕ್ಷಸಿ ಒಬ್ಳು ತಾತ ಹೇಳಿದಕ್ಕೆಲ್ಲ ಕುಣಿತಾಳೆ. ಅವಳಿಗೆ ಬೇಕಾದಾಗೆ ತಾತ ಸರಿಗಮ ಪದನಿಸ ಅಂತ ರಾಗ ಹಾಡ್ತಾರೆ. ಅದು ಚೆಲ್ಲಿಂದ ಬಂದು ಉಕ್ಕರಿಸ್ಕೊಂಡ್ಳು. ಅಣ್ಣ, ನೀನು ನಿಜವಾಗ್ಲೂ ರಿಸೆಪ್ಷನ್ ಮಾಡ್ಕೊತೀಯನೋ? ಮಾಡ್ಕೋತೀನಿ. ರಿಸೆಪ್ಷನ್ ಅಲ್ಲ, ನಿಮ್ಮ ತಾತನ್ಗೆ ಎಲ್ಲರೂ ಮುಂದೆ ಅವಮಾನ ಮಾಡಿ ದೊಡ್ಡ ಸೆಲೆಬ್ರೇಷನ್ನೇ ಮಾಡ್ಕೋತೀನಿ. ಏನ್ ಮಾಡೋದಕ್ಕೆ ಹೊರಟಿದೀಯಾ ಈಗ? ಆದಿ, ಏನ್ ಮಾತಾಡ್ತಿದೀಯ ನೀನು? ಅತ್ತೆ, ನನಗೆ ಮದುವೆ ಇಷ್ಟ ಇಲ್ಲ. ಆ ಲಕ್ಷ್ಮಿ ಅಂತೂ ಇದ್ದಿದ್ದು ಇಷ್ಟ ಇಲ್ಲ. ಐ ಜಸ್ಟ್ ಹೇಟ್ ಹರ್.
ಅದು ಗೊತ್ತಿರೋ ವಿಷಯನೇ. ಆದ್ರೆ ನೀನೇನ್ ಮಾಡಕ್ ಹೊರಟಿದ್ಯಾ ಅದನ್ನ ಹೇಳು. ಅದು ಯಾರ್ಯಾರ ಮುಂದೆ ತಾತ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅವ್ರು ಎಲ್ಲರೂ ಮುಂದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು. ತಾತನಿಗೆ ಅವ್ರು ಮಾಡಿರೋ ತಪ್ಪು ಏನು ಅಂತ ಅರ್ಥ ಆಗಬೇಕು. ಆ ಲಕ್ಕಿ ಮನೆಯವರು ಅವಳನ್ನ ವಾಪಸ್ ಕರ್ಕೊಂಡು ಹೋಗಬೇಕು. ಏನಂತೀರಾ? ಹೊರ್ಗಿನವ್ರ ಮುಂದೆ ತೋರ್ಸ್ಕೊಳ್ಳೋ ಪ್ರತಿಷ್ಠೆಗಿಂತ ಮನೆ ಮಕ್ಕಳ ಜೀವನ ಮುಖ್ಯ ಅನ್ನೋದು ಆ ಮನುಷ್ಯನಿಗೆ ಅರ್ಥ ಆಗಲಿ. ನೋಡು ಲಕ್ಷ್ಮಿ, ಇದೆಲ್ಲ ನಿನಗೆ ಸೇರ್ಬೇಕಾಗಿತ್ತು. ನೀನು ಉಟ್ಕೊಂಡು ತೊಟ್ಕೊಂಡು ಖುಷಿಯಾಗಿರ್ಬೇಕು, ಸರಿನಾ? ಅಯ್ಯಯ್ಯೋ ಅಜ್ಜಿ, ನನಗಿದೆಲ್ಲ ಬೇಡ. ಈಗ ಆಲ್ರೆಡಿ ನೀವು ತುಂಬಾ ಕೊಟ್ಟಿದ್ದೀರಾ ನನಗೆ. ಪುಟ್ಟ, ನಾನು ಕೊಡಿಸಿದ್ದು ನನ್ನ ಮೊಮ್ಮಗಳಿಗೆ. ಈಗ ಸರೋಜ ಕೊಡಿಸ್ತಿರೋದು ಈ ಮನೆ ಸೊಸೆಗೆ. ತಾತ, ಎರಡು ನಾನೇ ತಾನೆ? ಅವೆಲ್ಲ ನನಗೆ ಗೊತ್ತಿಲ್ಲಮ್ಮ. ಅವೆರಡು ಬೇರೆ ಬೇರೆ ನೀನು ತಗೋಬೇಕಷ್ಟೆ. ಇಲ್ಲ ಇಲ್ಲ ಇಲ್ಲ, ಇದು ಜಾಸ್ತಿ ಆಯ್ತು, ನಂಗೆ ಬೇಡ. ಏಯ್, ಮದುವೆಗೆ ಮುಂಚೆ ಇದೆಲ್ಲ ಹೇಳಿದೀಯ ನೀನು. ಆಗ ನೀನು ಕೇಶವ ಪುರೋಹಿತರ ಮಗಳಾಗಿದ್ದೆ. ಆದರೆ ಈಗ ನಮ್ಮ ಮನೆ ಸೊಸೆ ಆಗಿದೀಯ. ನಮ್ಮ ಮನೆ ಸೊಸೆಗೆ ಅಲಂಕಾರ ಮಾಡೋ ಆಸೆ ನಮ್ಗಿರಲ್ಲ? ಆದ್ರೂ ಅಕ್ಕ, ನೀವಾದ್ರೂ ಹೇಳಿ ಅಕ್ಕ. ಲಕ್ಷ್ಮಿ, ನಾನೀ ಮನೆಗೆ ಸೊಸೆಯಾಗಿ ಬಂದಾಗ್ಲೂ ನನಗೂ ಹೀಗೆ ಒತ್ತಾಯ ಮಾಡಿದ್ರು. ಅದವ್ರ ಪ್ರೀತಿ, ನಮಗದು ಆಶೀರ್ವಾದ. ಹಾಗೆ ಹೇಳು ಪುಟ್ಟ, ಗೊತ್ತಾಯ್ತಾ? ಇನ್ನೇನು ಹೇಳೋ ಆಗಿಲ್ಲ, ತಗೋ ಅಷ್ಟೆ. ಲಕ್ಷ್ಮಿ, ರಿಸೆಪ್ಷನ್ಗೆ ಇದರಲ್ಲಿ ನಿನಗೆ ಯಾವ್ದು ಇಷ್ಟನೋ ಅದನ್ನ ಹಾಕು. ಇಲ್ಲ ಇದು ಓಲ್ಡ್ ಥರ ಕಾಣಿಸುತ್ತೆ ಅಂದರೆ ಹೊಸದೇ ಮಾಡಿಸೋಣ ಬಿಡು. ಲಕ್ಷ್ಮಿ, ಯಾಕೆ ಪುಟ್ಟ ಕಣ್ಣೀರು? ನೀವಿಬ್ಬರು ತೋರಿಸ್ತಿರೋ ಪ್ರೀತಿಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ತಾತ. ಏ ನಳಿನಿ, ನಳಿನಿ ಎಲ್ಲ ಇದೆಯಾ? ಬೇಗ ಅಯ್ಯೋ, ಬಂದು ಇರ್ರಿ. ಯಾವ ಎಲ್ಲ ರೆಡಿನಾ? ಆಗ್ಲೇ ಗಾಡಿ ಬಂದಾಯ್ತು. ನಮ್ ಲಗೇಜು? ಸಂಜೀವ ಆಗ್ಲೇ ಲಗೇಜನ್ನೆಲ್ಲ ಗಾಡಿ ಒಳಗೆ ಇಡ್ತಾ ಇದ್ದಾನೆ. ಹಾ. ನೀವು ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀರಾ. ನಡೀರಿ ಬೇಗ. ನಡಿ. ಹಾ, ನೀನೆಲ್ಲ ತಗೊಂಡಿದ್ಯಾ ತಾನೆ? ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅದನ್ನ ಮರ್ತೋದೆ ಇದನ್ನ ಮರ್ತೋದೆ ಅಂತೆಲ್ಲ ಹೇಳ್ಬೇಡ. ರೀ, ಎಲ್ಲ ಇಟ್ಕೊಂಡಿದೀನಿ. ಏನಾದ್ರೂ ಮರ್ತೋದ್ರು ಬೆಂಗಳೂರೇನ್ ಸಿಗದೆ ಇರುವಂತದಾ? ಅಮ್ಮ, ಬೆಂಗಳೂರಲ್ಲಿ ಏನಾದ್ರೂ ತಗೊಳಕ್ ಹೋದ್ರೆ ಜಾಸ್ತಿ ಖರ್ಚಾಗತ್ತೆ ಅಂತಾನೆ ಅಪ್ಪ ನಿಂಗೆ ಹಿಂಗೆ ಹೇಳ್ತಿದ್ದಾರೆ.